ನಮಸ್ಕಾರ ಕನ್ನಡಿಗರೇ, ಹಂಗೆ ಮಾಡಿ ಎಪಿಸೋಡ್ 7ಗೆ ಬಂದ್ಬಿಟ್ವಿ. ಇದನ್ನ ನೀವು ಕ್ಲಿಕ್ ಮಾಡಿ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಸೀದಾ ಚಾನಲ್ಗೆ ಹೋಗ್ಬಿಟ್ಟು ಎಪಿಸೋಡ್ 1 ಇಂದ ನೋಡ್ಕೊಂಡ್ ಬನ್ನಿ. ಸಕ್ಕದಾಗಿದೆ ಸ್ಟೋರಿ ಮಾತ್ರ. ಸರಿ, ಎಪಿಸೋಡ್ 6 ಅಲ್ಲಿ ಭಾಸ್ಕರ್ ಸರ್ ಗೌತಮ್ ಸರ್ ಆಲ್ರೆಡಿ ಮಾತಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಹುಡುಗಿನ ಅವನು ಜಾತ್ರೆಯಲ್ಲಿ ಟಾರ್ಗೆಟ್ ಮಾಡ್ತಾನೆ ಅಂತ. ಹೆಂಗು 2 ಊರಲ್ಲಿ ಜಾತ್ರೆ ಐತೆ. ಅದಕ್ಕೆ ಗೌತಮ್ ಸರ್ ಒಂದ್ ಕಡೆ, ಭಾಸ್ಕರ್ ಸರ್ ಒಂದ್ ಕಡೆ ಹೋಯ್ತಾರೆ. ಭಾಸ್ಕರ್ ಸರ್ ಹಿಂಗ್ ಹೋಗ್ಬೇಕು, ಟಕ್ ಅಂತ ಜಾಕಿ ಬಂದು ಗಾಡಿಲಿ ಕುತ್ಕೋತಾನೆ. ಅದೇ ಅವ್ರ ಮನೆ ನಾಯಿ. ಸರಿ, ಜಾಕಿ ಇಳಿದಿಲ್ಲ, ಇವರು ಜಾಕಿನ ಕರ್ಕೊಂಡು ಜಾತ್ರೆಗೆ ಹೋದ್ರು. ಈ ಕಡೆ ಗೌತಮ್ ಸರ್ ಎಲ್ಲ ಚಿಕ್ಕ ಹುಡುಗಿರ್ನ ನೋಡ್ತಾವ್ರೆ. ಆ ಹುಡುಗಿರ್ನ ಯಾರು ಕಿಡ್ನಾಪ್ ಮಾಡ್ತಾರ ಅಂತ. ಈ ಕಡೆ ಭಾಸ್ಕರ್ ಸರ್ನು ಅಷ್ಟೇನೆ ಎಲ್ಲ ಚಿಕ್ಕ ಮಕ್ಕಳನ್ನೇ ನೋಡ್ತಾವ್ರೆ. ಸಡನ್ ಆಗಿ ಅಲ್ಲೊಂದು ಹುಡುಗಿ ಅಳ್ತಾ ಇದೆ. ಯಾರೋ ಒಂದಯ್ಯ ಎತ್ಕೊಂಡು ಹೋಯ್ತಾವನೆ. ಟಕ್ಕಂತ ಭಾಸ್ಕರ್ ಸರ್ ಹೋಯ್ತಾರೆ. ಈ ಇಳಿಸೋ ಮಗುನ ಯಾರೋ ನೀನು ಅಂತ ಕೇಳ್ತಾರೆ. ಇದ್ ನನ್ ಮಗಳು, ಅಲ್ಲಿ ಕೋಳಿ ಕೂಯ್ದ್ರಲ್ಲ ಸರ್, ಅದನ್ನ ನೋಡಿ ಭಯ ಬಿದ್ಬಿಟ್ಲು, ಅದಕ್ಕೆ ಈ ಕಡೆ ಕರ್ಕೊಂಡ್ ಬರ್ತಾ ಇದೀನಿ ಅಂತ ಅವ್ರ ಅಪ್ಪ ಹೇಳ್ತಾರೆ. ಭಾಸ್ಕರ್ ಸರ್ ಮಗು ಹತ್ರ ಕೇಳ್ತಾರೆ, ಅಮ್ಮ ಇವನು ನಿಮ್ಮ ಅಪ್ಪನೇನಮ್ಮ ಅಂತ. ಹೌದು ಅಂಕಲ್ ಅಂತ ಆ ಮಗಿನೂ ಹೇಳ್ತಾ ಇದೆ. ಈ ಕಡೆ ಗೌತಮ್ ಸರ್ನು ಆ ಕಡೆ ನೋಡ್ತಾವ್ರೆ. ಒಬ್ಬ ಡೌಟ್ ಆಗೋತರ ಹಿಂದ್ಗಡೆ ಬಂದ. ಅವನ್ನ ಎಲ್ಲ ಜನ ಓಡಿಸ್ಕೊಂಡು ಹೋಯ್ತಾರೆ. ನೋಡಿದ್ರೆ ಅವನೊಬ್ಬ ಕಳ್ಳ. ಆ ಮಗಿದು ಚೈನ್ ಕದಿಯಕ್ಕೆ ಬಂದವನೆ. ಏನಪ್ಪಾ ಮಾಡೋದು ಅಂತ ಇಬ್ರು ತಲೆ ಮೇಲೆ ಕೈ ಇಟ್ಕೊಂಡ್ರು. ಹಂಗೆ ಸಾಯಂಕಾಲ ಇಬ್ರು ಒಂದಾಗಿ ಸಿಗ್ತಾರೆ. ಏನ್ ಸರ್ ಅಲ್ಲೇನಾರು ಕ್ಲೂ ಸಿಕ್ತಾ ಅಂತ ಭಾಸ್ಕರ್ ಸರ್ ಕೇಳ್ತಾರೆ. ಏನ್ ಸರ್ ಅಲ್ಲೇನಾರ ಕ್ಲೂ ಸಿಕ್ತಾ ಅಂತ ಗೌತಮ್ ಸರ್ ಕೇಳ್ತಾರೆ. ಇಬ್ರಿಗೂ ಯಾವ್ದೇ ತರದ ಕ್ಲೂನು ಸಿಕ್ಕಿಲ್ಲ. ಅದೇ ಟೈಮ್ಗೆ ತಿರ್ಗಾ ಆ ಕೊಲೆಗಾರ ಫೋನ್ ಮಾಡ್ತಾರೆ. ಇಬ್ರು ಆ ಫೋನ್ ಅಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡು ನಿಂತವ್ರೆ. ಆ ಕೊಲೆಗಾರ, ಏನಪ್ಪಾ ಕೊಬ್ಬರಿ ಮಿಠಾಯಿ ತಿನ್ನಕ್ ಹೋಗಿರಿ ಜಾತ್ರೆಗೆ, ಒಂದ್ ಕೆಲಸ ಮಾಡ್ರಜ, ಆನಂದಿಗೆ ಫೋನ್ ಮಾಡಿ ಕೇಳು, ಮನೇಲಿ ಮೊಮ್ಮಗ ಇದ್ದಾನ ಅಂತ. ಈ ಕಡೆ ಗೌತಮ್ ಸರ್ನು ಕೇಳ್ರಿ ಫೋನ್ ಮಾಡಿ ಕೇಳ್ರಿ ಅಂತ ಭಾಸ್ಕರ್ ಸರ್ಗೆ ಹೇಳ್ತಾವ್ರೆ. ಇವಾಗ ಭಾಸ್ಕರ್ ಸರ್ ಏನ್ ಹೇಳ್ತಾರೆ ಗೊತ್ತಾ, ಲೈ ನೀನ್ ಏನಾರು ಮಾಡ್ಕೊಳ್ಳೋ, ಇದೆಲ್ಲ ಮಾಡಿದ್ ನಾನು ನನ್ನ ಮೊಮ್ಮಗನ್ಗೋಸ್ಕರನೇ. ಆದ್ರೆ ನನ್ನ ಮೊಮ್ಮಗನೇ ಇವಾಗ ಕೋಮಲ್ಲಿದ್ದಾನೆ, ಅವನು ಇದ್ರೆ ಏನು ಹೋದ್ರೆ ಏನು, ನಾನು ಆ ಹುಡುಗಿನ ನಿನಗೆ ಕೊಡಲ್ಲ ಅಂತ ಭಾಸ್ಕರ್ ಸರ್ ಹೇಳ್ಬಿಡ್ತಾರೆ. ಅದಕ್ಕೆ ಕೊಲೆಗಾರ, ಲೈ ನೀನ್ ಇಷ್ಟೆಲ್ಲ ಮಾಡಿದಕ್ಕೆ ನಿನಗೆ ದೇವರೇ ಶಿಕ್ಷೆ ಕೊಟ್ಟಿದ್ದಾನೆ, ತಿರ್ಗಾ ಏನಕ್ಕೋ ಆ ಹುಡುಗನ ಎತ್ಕೊಂಡು ಹೋಗ್ಲಿ ಅಂತ ಹಿಂಗೆ ಮಾತಾಡ್ತಾವ್ರೆ. ಗೌತಮ್ ಸರ್ಗೆ ಫೋನ್ ಬಂತು. ಗೌತಮ್ ಸರ್ನು ಎತ್ತಿ ಮಾತಾಡ್ತಾರೆ. ಅವ್ರ ಎಂತಿ ಆ ಕಡೆಯಿಂದ ಬಡ್ಕೊಂತಾವ್ರೆ. ರೀ ಮಗಳು ಇಲ್ಲೇ ಆಟಾಡ್ತಾ ಇದ್ಲು ರೀ, ಕಾಣಿಸ್ತಾ ಇಲ್ಲ, ಎಲ್ಲೋದ್ಲು ಅಂತ ಅಳುತ್ತಾವ್ರೆ. ಭಾಸ್ಕರ್ ಸರ್ಗೆ ಭಯ ಆಗೋಯ್ತು. ಲೋ ಆ ಹುಡುಗಿನ ಏನು ಮಾಡಬೇಡ ಕಣೋ, ಆಯ್ತು ನಿನ್ಗ ಡೆಡ್ ಬಾಡಿ ಕೊಡ್ತೀನಿ ನಾನು, ಆ ಹುಡುಗಿನ ಬಿಟ್ಬಿಡು ಪ್ಲೀಸ್ ಅಂತ ಇವಾಗ ಭಾಸ್ಕರ್ ಸರ್ ಬೇಡ್ಕೊಂತಾವ್ರೆ. ಆ ಕಡೆಯಿಂದ ಅವನು ನಗ್ತಾನೆ. ಸರಿ, ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ, ಆ ಬಾಡಿ ಜೊತೆ ಆ ಬಾಡಿನ ಎತ್ಕೊಂಡು ರೆಡಿ ಆಗಿರು ಅಂತ ಆ ಕೊಲೆಗಾರ ಫೋನ್ ಕಟ್ ಮಾಡ್ತಾನೆ. ತಿರ್ಗಾ ಭಾಸ್ಕರ್ ಸರ್ ಗೌತಮ್ ಸರ್ ಇಬ್ರು ಸೀದಾ ಹೋಗಿ ನೋಡ್ತಾರೆ. ನೋಡಿದ್ರೆ ಅಲ್ಲಿ ಆ ಡೆಡ್ ಬಾಡಿ ಇಲ್ಲ. ಹಂಗೆ ಇಬ್ರು ಶಾಕ್ ಆಗ್ಬಿಡ್ತಾರೆ. ಸೀದಾ ಹಂಗೆ ಇಬ್ರು ಗೌತಮ್ ಸರ್ ಮನೆ ಹತ್ರ ಬಂದ್ರು. ಸರ್ ಏನ್ ಸರ್ ಮಾಡೋದು ಇವಾಗ, ಅವ್ನು ಅರ್ಧ ಗಂಟೆಲಿ ಫೋನ್ ಮಾಡ್ತಾನೆ ಅಂತ. ಈ ಕಡೆ ಎಂತಿ ಬೇರೆ ಬಡ್ಕೊಂತಾವ್ರೆ. ಸರಿ ಸರ್ ಏನೂ ಆಗಲ್ಲ, ಸುಮ್ನೆ ಇರ್ರಿ ಅಂತ ಭಾಸ್ಕರ್ ಸರ್ ಒಂದು ಪ್ಲಾನ್ ಮಾಡ್ತಾರೆ. ಅದೇ ಟೈಮ್ಗೆ ಆ ಕೊಲೆಗಾರ ಫೋನ್ ಮಾಡ್ದ. ನೋಡಪ್ಪ, ಒಂದ್ ಅರ್ಧ ಗಂಟೆ ಬಿಟ್ಟು ಸೀದಾ ಇಲ್ಲಿ ಬಂದ್ಬಿಡು, ನಾನು ಇಲ್ಲಿ ಇಡ್ತೀನಿ, ಬಂದು ಆ ಡೆಡ್ ಬಾಡಿನ ಕೊಟ್ಬಿಟ್ಟು ಮಗುನ ಎತ್ಕೊಂಡು ಹೋಗು ಅಂತ ಕೊಲೆಗಾರ ಹೇಳ್ಬಿಡ್ತಾನೆ. ಈ ಕಡೆ ಗೌತಮ್ ಸರ್ನು, ಸರ್ ನಾನು ಬರ್ತೀನಿ ಅಂತ ಹೇಳ್ತಾರೆ. ಬಟ್ ಭಾಸ್ಕರ್ ಸರ್, ಬೇಡ ಸರ್, ನೀವ್ ಬಂದ್ರೆ ಮಗಿನ ಮಾಡ್ಬಿಡ್ತಾನೆ, ಹೇಳೋ ಮಾತು ಕೇಳಿ ಅಂತ ಹಿಂಗೆ ಮಾತಾಡ್ತಾವ್ರೆ. ಎಂತಿನೂ ಹೇಳ್ತಾವ್ರೆ, ರೀ ಅವ್ರದ ಹೇಳ್ತಾರಲ್ಲ ಹೋಗ್ ಬರ್ತಾರೆ ಅನ್ಬಿಟ್ಟು ಸುಮ್ನೆ ಇರ್ರಿ ನೀವು ಅಂತ. ಎಂತಿ ಈ ಕಡೆ, ಸರಿ ಸರ್ ಒಂದ್ ಕೆಲಸ ಮಾಡಿ ಅಂತ ಅವ್ರ ಕೈಯಲ್ಲಿ ಯಾವ್ದೋ ಒಂದು ಬಟ್ಟೆ ಸುತ್ತಬಿಟ್ಟು ಒಂದು ಐಟಮ್ ಕೊಡ್ತಾರೆ. ಸರ್ ನೀವು ಅಲ್ಲಿ ಹೋದ್ಮೇಲೆ ಇದನ್ನ ಉಪಯೋಗಿಸಿ ಅಂತ ಅವ್ರ ಲೈವ್ ಲೊಕೇಶನ್ ಅನ್ನು ಇವ್ರು ಟ್ರ್ಯಾಕ್ ಮಾಡ್ಕೊಂತಾರೆ. ಸರಿ, ಭಾಸ್ಕರ್ ಸರ್ ಅನ್ನು ಸೀದಾ ಒಂದು ಬಾಳೆ ಮರದ ಹತ್ರ ಹೋದ್ರು. ಒಂದು ಬಾಳೆ ದಿಣ್ಣ ಕಟ್ ಮಾಡ್ಕೊಂಡು ಅದಕ್ಕೆ ಬಟ್ಟೆ ಸುತ್ಕೊಂಡು ಟ್ರೈನಿಂಗ್ ತಗೊಂತಾವ್ರೆ. ಈ ತರ ಅವ್ನು ಬರ್ತಾನೆ, ಮಗು ತಗೊಂತಾನೆ, ಹಿಂಗ್ ಚುಚ್ಬಿಡ್ಬೇಕು ಅಂತ ಟ್ರೈನಿಂಗ್ ತಗೊಂಡ್ರು. ಆ ಬಾಳೆ ದಿಣ್ಣ ಗಾಡಿ ಡಿಕ್ಕಿಯಲ್ಲಿ ಹಾಕೊಂಡ್ರು. ಹಿಂಗೆ ಹೊರಡ್ತಾವ್ರೆ. ಈ ಕಡೆ ಗೌತಮ್ ಸರ್ ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದ್ರು. ಅಲ್ಲಿ ರಮೇಶ್ ಅಣ್ಣ ಕೂತ್ಕೊಂಡಿದ್ದಾರೆ. ಸರ್ ಈ ತರ ನನ್ನ ಮಗಳನ್ನ ಒಬ್ಬ ಕೊಲೆ ಮಾಡ್ತಾನೆ ಸರ್, ಪ್ಲೀಸ್ ಸರ್ ಬನ್ನಿ ಸರ್ ಅಂತ. ಏನೋ ಕೊಲೆ ಮಾಡ್ತಾನ, ಆಲ್ರೆಡಿ ಕೊಲೆಗಾರನ ಇಲ್ಲಿ ಹಿಡಿದಿಕ್ಕಿದೀವಲ್ಲೋ ಅಂತ ರಮೇಶ್ ಅಣ್ಣ ಹೇಳ್ತಾವ್ರೆ. ಅದಕ್ಕೆ ಗೌತಮ್ ಸರ್ ಕೊಲೆ ಮಾಡಿದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಸರ್, ಪ್ಲೀಸ್ ಸರ್ ಬನ್ನಿ ಸರ್ ಅಂತ ಬೇಡ್ಕೊಂತವ್ರೆ ಗೌತಮ್ ಸರ್. ಹಂಗೆ ರಮೇಶ್ ಅಣ್ಣನ ಮುಖನ ತೋರಿಸ್ತಾರೆ. ಈ ಕಡೆ ಭಾಸ್ಕರ್ ಸರ್ನ ತೋರಿಸಿದ್ರು. ಹಂಗೆ ಆ ಲೊಕೇಶನ್ ಹೊಂಟೋದ್ರು. ಜೊತೆಲಿ ಜಾಗಿನ ಕೂಡ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ನೋಡ್ರಿ ಮುಂದ್ಗಡೆ ಆ ಕೊಲೆಗಾರ ನಿಂತವನೆ. ಭಾಸ್ಕರ್ ಸರ್ನು, ನೀನ್ ಹೇಳ್ದಂಗೆ ಆ ಹುಡುಗಿನ ಕರ್ಕೊಂಡ್ ಬಂದಿದ್ದೀನಿ, ಸರಿ ಡೆಡ್ ಬಾಡಿನ ಎತ್ಕೊಂಡ್ ಬಂದಿದ್ದೀನಿ, ಆ ಹುಡುಗಿನ ತೋರಿಸು ಅಂತಾನೆ. ಆ ಕಡೆಯಿಂದ ಅವನು, ಇಲ್ಲ ನೀನು ಡೆಡ್ ಬಾಡಿ ಕೊಟ್ಬಿಟ್ಟು ಆಮೇಲೆ ಹುಡುಗಿನ ಎತ್ಕೊಂಡು ಹೋಗು ಅಂತಾರೆ. ಆ ಬಾಳೆ ದಿಣ್ಣ ಹಂಗೆ ಎತ್ಕೊಂಡ್ ಬರ್ತಾರೆ ಮುಂದ್ಗಡೆ. ಅವನು ಹತ್ರ ಬತ್ತಾನೆ. ಆ ಬಾಳೆ ದಿಣ್ಣ ಅವ್ನ ಕೈಯಲ್ಲಿ ಕೊಟ್ಬಿಟ್ಟು ಹಿಂಗ್ ಚುಚ್ಚಕ್ ಹೋಯ್ತಾರೆ. ಟಕ್ ಅಂತ ಅವನು ಕೈ ಹಿಡ್ಕೊಂಡ್ಬಿಡ್ತಾನೆ. ಇನ್ನ ಹೇಳ್ಬೇಕಾ, ಇಬ್ರಿಗೂನು ಜಗಳ. ಇವ್ರು ಜಗಳ ಆಡ್ತಾವ್ರೆ. ಇವ್ರು ಜಗಳ ಆಡೋದನ್ನ ಜಾಕಿ ಹಂಗೆ ನೋಡ್ತಾ ಅವನೇ. ಇವ್ರು ಜಗಳ ಆಡಿದ್ರು. ಭಾಸ್ಕರ್ ಸರ್ನ ಹೊಡೆದ್ ಹಾಕ್ಬಿಡ್ತಾನ್ರಿ ಅವನು. ಹಂಗೂ ಭಾಸ್ಕರ್ ಸರ್ ಬಿಡ್ತಾರಲ್ಲ, ಆ ಕಾರ್ ಹೋಗಿ ಚೆಕ್ ಮಾಡ್ತಾರೆ, ಮಗಿ ಕಾರಲ್ಲೇ ಇದೆಯಾ ಇಲ್ಲ ಏನಾರು ಮಾಡ್ಬಿಟ್ಟಿದಾನ ಇವನು ಅಂತ. ಹೆಂಗ ಮಗಿ ಕಾರಲ್ಲೇ ಇದೆ. ಹಂಗೆ ಜಗಳ ಮಾಡ್ತಾ ಅವ್ನ ಕೈಗಿನ ಹಿಡ್ಕೊಂಡ್ಬಿಡ್ತಾರೆ ಭಾಸ್ಕರ್ ಸರ್. ಅವನು ಬಿಡ್ತಾ ಇಲ್ಲ. ಹಂಗೆ ಅವ್ನ ಮುಖನ ಓಪನ್ ಮಾಡಕ್ ಹೋಯ್ತಾರೆ. ಅವನು ತುಂಬಾ ಕಷ್ಟ ಪಡ್ತಾವನೆ. ಹಂಗೆ ಮಾಡಿ ಭಾಸ್ಕರ್ ಸರ್ ಆ ಬಟ್ಟೆನ ತೆಗಿತಾರೆ. ಖಂಡಿತ ಹೇಳ್ತೀನ್ರಿ, ಇವ್ನ ಮುಖ ರಿವೀಲ್ ಆದ್ಮೇಲೆ ನಾನೇ ಶಾಕ್ ಹೋದೆ. ಇವ್ನ್ ಬೇರೆ ಯಾರು ಅಲ್ಲ ರೀ, ಆ ಡಾಕ್ಟ್ರು. ಅದೇ ನನ್ ಮಗಳು ಕಳೆದೋಯ್ತಂತ 2-3 ದಿನಲ್ಲಿ ಬಂದು ಪೊಲೀಸವ್ರಿಗೂ ಬೈರ್ತಾನೆ. ಆ ಸ್ಟೇಷನ್ ಮುಂದೆನೂ ಜಗಳಾಡಿರ್ತಾನೆ. ಎಸ್ತರ್ ಮನೆಗೂ ಬಂದು ಕೇಳಿರ್ತಾನೆ, ಅದನ್ನ ಕ್ಲೂ ಸಿಕ್ಕಿದ್ರೆ ಕೊಡಿ ನನಗೆ ಅಂತ. ಈ ಸೈಕೋ ಕಿಲ್ಲರ್ ಮುಖ ನೋಡಿದ ತಕ್ಷಣ ಭಾಸ್ಕರ್ ಸಾರೇ ಒಂದು ಸೆಕೆಂಡ್ ಶಾಕ್ ಆಗ್ಬಿಡ್ತಾರೆ. ನಮ್ ತರಾನೆ ಏನ್ ಮಾಡೋದಪ್ಪ ಅಂತ ಭಾಸ್ಕರ್ ಸರ್ಗೆ ಆಗ್ತಾ ಇಲ್ಲ. ಸುಸ್ತಾಗ್ಬಿಟ್ಟಿದ್ದಾರೆ ಅವರು. ಹಿಂಗೆ ಒತ್ಲಾಡ್ತಾ
ಹೇಳ್ತಾವ್ರೆ ಹೆಂಗೋ ನಮ್ ಜಾಕಿ ಜೊತೆಲೆ ಬಂದಲ್ಲ ಹಂಗೆ ಹೋಗಿ ಅವನ್ನ ಕಚ್ಬಿಡ್ತದೆ. ಅವನು ಆ ನಾಯಿನ ಎತ್ತಿ ಹೊಡೆದಾಕಿ ಸಾಯಿಸೇ ಬಿಡ್ತಾನ್ರಿ. ಇನ್ನ ಭಾಸ್ಕರ್ ಸಾರು ಸಕ್ಕದಾಗ ಅಳ್ತಾರೆ ಜಾಕಿ ಸತ್ತೋಗಿರೋದಕ್ಕೆ. ಇನ್ನ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಭಾಸ್ಕರ್ ಸಾರ್ಗೆ. ಅದೇ ಟೈಮ್ಗೆ ಅದೇ ಕಡೆಗೆ ಗೌತಮ್ ಸರನು ಹೆಂಗೋ ಪೊಲೀಸ್ನ ಕರ್ಕೊಂಡು ಬಂದ್ಬಿಟ್ರು. ಬಟ್ ಇವ್ರು ಎಲ್ಲಿದಾರಂತ ಅವ್ರಿಗೆ ಗೊತ್ತಿಲ್ವಲ್ಲ, ಯಾಕಂದ್ರೆ ಫೋನಲ್ಲಿ ಸಿಗ್ನಲ್ ಕಟ್ ಆಗ್ಬಿಡುತ್ತೆ. ಅವಾಗ್ಲೇ ಹೋಗ್ಬೇಕಾದ್ರೆ ಗೌತಮ್ ಸರ್ ಒಂದು ಬಟ್ಟೆ ಸುತ್ತಿ ಒಂದು ಐಟಮ್ ಕೊಟ್ಟಿರಲ್ಲ, ಅದೇನು ಇಲ್ಲ, ಟಾರ್ಚ್ ಲೈಟ್ ಹಿಂಗೆ ಹುಡ್ತಾ ಇರಲ್ಲ. ಭಾಸ್ಕರ್ ಸರ್ ಟಾರ್ಚ್ ಲೈಟ್ ಮೇಲ್ಗಡೆ ಹಾಕ್ತಾರೆ, ನೀಟಾಗಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವನು ಎಲ್ಲವನೇ ಅಂತ. ಇನ್ನ ಪೊಲೀಸ್ ಅವರು ಬಂದ್ರು, ಆ ಸೈಕೋನ ಹಿಡ್ಕೊಂಡ್ರು. ರಮೇಶ್ ಅಣ್ಣ ಸಕ್ಕದಾಗ ಹೊಡಿತಾರ ಅವನಿಗೆ. ಇನ್ನ ಸ್ಟೇಷನ್ ಕರ್ಕೊಂಡ್ ಬಂದು ಕುಂಡ್ರಿಸಿದ್ರು ಆ ಸೈಕೋ ನಾಯಿನ. ಇನ್ನ ಇನ್ಸ್ಪೆಕ್ಟರ್ ಮುಂದ್ಗಡೆ ರಮೇಶ್ ಅಣ್ಣ ಹೇಳ್ತಾವ್ರೆ, ಸರ್ ಇವನ್ ಎಂತಿಗೂ ಇವನಿಗೆ ಆಗದೇ ಇಲ್ಲ ಸರ್, ಅದಕ್ಕೆ ಯಾವಾಗ ನೋಡಿದ್ರು ಇವನು ಆಸ್ಪತ್ರೆಯಲ್ಲಿ ಇರ್ತಾನೆ. ಆಸ್ಪತ್ರೆಗೆ ಬರ್ತಾರಲ್ಲ ಸರ್ ಹೆಂಗಸರುಗಳು, ಅವ್ರ ಮೇಲೆ ಕೆಟ್ಟ ಕೆಲಸ ಮಾಡಕ್ಕೂ ಹೋಗವನೆ. ಅವ್ರು ಗುರಾಯಿಸಿದ ತಕ್ಷಣ ಸುಮ್ಮನೆ ಆಗೋದ. ದೊಡ್ಡವ್ರಿಗೆ ಟಚ್ ಮಾಡಿದ್ರೆ ಪ್ರಾಬ್ಲಮ್ ಅಂತ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಟಚ್ ಮಾಡಿದ್ದಾನೆ ಸರ್. ಆ ದೊಡ್ಡವ್ರದ್ದು ಚಿಕ್ಕವ್ರದ್ದು ಬ್ಲಡ್ ಸ್ಯಾಂಪಲ್ ತಗೋತಾನೆ, ಅದರಲ್ಲಿ DNA ಟೆಸ್ಟ್ ಮಾಡ್ತಾನೆ ಸರ್. ಅವ್ರ ಅಪ್ಪ ಅಮ್ಮನಿಗೆ ಯಾವ ಮಕ್ಕಳದು DNA ಮ್ಯಾಚ್ ಆಗಿಲ್ವೋ ಆ ಮಕ್ಕಳನ್ನ ಇವನು ಫಾಲೋ ಮಾಡ್ತಾನೆ ಸರ್. ಹಿಂಗೆ ಒಂದಿನ ಜಾತ್ರೆಯಲ್ಲಿ ಒಂದು ಹುಡುಗಿನ ಫಾಲೋ ಮಾಡಿ ಆ ಹುಡುಗಿನ ಬಲಾತ್ಕಾರ ಮಾಡಿದಾನೆ. ಎಲ್ಲಿ ಬಾಡಿ ಆಚೆ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಇವನ್ ತೋಟದಲ್ಲೇ ತೆಂಗಿನ ಗರಿ ಹಾಕಿ ಸುಟ್ಟಾಕವನ್ ಸರಿ ನಾಯಿ ಅಂತ ರಮೇಶ್ ಅಣ್ಣ ಹೇಳ್ತಾವ್ರೆ. ಸರ್ ಇನ್ನೊಂದು ಕೆಟ್ಟ ಸುದ್ದಿ ಏನಪ್ಪಾ ಅಂದ್ರೆ ಎತ್ತು ಮಗಳನ್ನೇ ಬಲಾತ್ಕಾರ ಮಾಡಿದಾನೆ ಸರಿ ಅವನು, ಇವನ್ನ ಸುಮ್ನೆ ಬಿಡಬಾರ್ದು ಸರ್ ಅಂತ ಹೇಳ್ತಾರೆ. ಅವಾಗ ಈ ನಾಯಿನ ತೋರಿಸ್ತಾರೆ. ಹೆಂಗೋ ಅವಾಗ್ಲೇ ಗೌತಮ್ ಸರ್ ಹೋಗಿ ಕೇಳಿದಕ್ಕೆ ಅವ್ರ ಎಂತಿ ಇಲ್ಲ ಅಂತ ಹೇಳಿರಲ್ಲ. ಆ ವಿಷಯ ಈ ನಾಯಿಗೆ ಫಸ್ಟೇ ಗೊತ್ತಾಗುತ್ತೆ, ಯಾಕಂದ್ರೆ ಎಂತಿಗೆ ಇವನಿಗೆ ಬ್ಲಡ್ ಚೆಕಪ್ ತೆಗೆದವನೇ ಆ ಮಗಿ ಜಾತ್ರೆಯಲ್ಲಿ ಹೋಗ್ತಾ ಇರುತ್ತೆ. ಮಗಿನ ಇವನೇ ಕರ್ಕೊಂಡು ಹೋಗಿರ್ತಾನ್ರಿ, ಕರ್ಕೊಂಡೋಗಿ ಹಾಳು ಮಾಡವನೇ ಈ ನಾಯಿ. ಇನ್ನು ಇನ್ಸ್ಪೆಕ್ಟರ್ಗೆ ಬರುತ್ತೆ ನೋಡ್ರಿ ಕೋಪ. ಆ ದೊಣ್ಣೆ ತಗೊಂಡು ಪಟ 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 ಅಂತ ಹುಚ್ಚುನ ಏಟ್ ಹೊಡಿತಾರ ಅವನಿಗೆ. ಇನ್ಸ್ಪೆಕ್ಟರ್ ಕೇಳ್ತಾವ್ರೆ ಹೊಡಿತಾ ಆ ಹುಡುಗಿ ಬಾಡಿ ಏನ್ ಮಾಡ್ದೆ ಹೇಳೋ 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 ಅಂತ. ಈ ಕಡೆ ಭಾಸ್ಕರ್ ಸಾರು ನನಗ್ ಗೊತ್ತು ಅಂತಾರೆ. ಹಂಗೆ ಇನ್ಸ್ಪೆಕ್ಟರ್ ಭಾಸ್ಕರ್ ಸರ್ನ ಗುರಾಯಿಸ್ತಾವ್ರೆ. ನೋಡಿದ್ರೆ ಸ್ಟೋರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಆ ಫ್ರಿಜ್ ಅಲ್ದ ಮಗು ಇಲ್ವಲ್ಲ ಅಲ್ಲಿ, ಮನೆ ಹತ್ರ ಕರ್ಕೊಂಡೋಗಿ ಅವತ್ತು ಹಿಂಗೆ ತಗೊಂಡಿದೆ ಸರ್, ಇದೇ ಫ್ರಿಜ್ ಅಲ್ಲಿ ಇಕ್ಕಿದೆ, ಇವಾಗ ಹುಡುಗಿ ಕಾಣಿಸಲ್ಲ ಅಂತ ಹಿಂಗೆ ಹೇಳ್ತಾವ್ರೆ. ಎಸ್ತರ್ ಬಂದು ಕಪಾಳಕ್ ಕೊಡ್ತಾರ ನೋಡಿ, ಅಪ್ಪ ಅಪ್ಪ ಅಂತ ಬಾಯಿ ತುಂಬಾ ಕರ್ದೆ, ನನ್ನ ಮಗಳ ವಿಷಯದಲ್ಲಿ ಈ ತರ ಮೋಸ ಮಾಡ್ದಲ್ಲ ನನಗೆ ಅಂತ. ಗೌತಮ್ ಸರನು ಸರ್ ಏನಾರು ನೋಯ್ತದೆ ಸರ್ ಅಂತ ಕೇಳ್ತಾರೆ. ಅದಕ್ಕೆ ಭಾಸ್ಕರ್ ಸರ್ ಇಲ್ಲ ಸರ್ ಇವಾಗ ಮನಸ್ಸಿನ ನೋವು ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾವ್ರೆ. ಹಂಗೆ ಮಳೆ ಸುರಿತದೆ ರೀ. ಈ ಕಡೆ ಆನಂದಿನೂ ಬಂದು ಎಸ್ತರ್ ಕಾಲಕ್ಕೆ ಬಿದ್ದು ನಂಗೆ ಕ್ಷಮಿಸ್ಬಿಡಮ್ಮ, ನಮಗ್ ಬೇರೆ ದಾರಿಲಿಲ್ಲ ಅಯ್ಯೋಯೋ ಅಂತ ಪಾಪ ಎಸ್ತರ್ ಕೈನ ಹಿಡ್ಕೊಂಡು ಗೋಳಾಡ್ತಾವ್ರೆ ಆನಂದಿ. ಇದೆಲ್ಲ ಆಗಿ ಒಂದು 6 ತಿಂಗಳಾಯ್ತು. ಗೌತಮ್ ಸರ್ ಭಾಸ್ಕರ್ ಸರ್ನ ಕರ್ಕೊಂಡ್ಬಂದು ಮನೆ ಹತ್ರ ಡ್ರಾಪ್ ಮಾಡ್ತಾರೆ. ಏನೂ ಆಗಲ್ಲ ಬಿಡಿ ಸರ್, ಆ ಹುಡುಗಿ ಎಲ್ಲಿದ್ಲಾಳೋ ಗೊತ್ತಿಲ್ಲ ಅಂತ ಗೌತಮ್ ಸರ್ ಹೇಳ್ತಾವ್ರೆ. ಬಟ್ ಭಾಸ್ಕರ್ ಸರ್ ಅವ್ರ ಮುಖಾನೇ ನೋಡ್ತಾವ್ರೆ. ಡ್ರಾಪ್ ಮಾಡ್ಬಿಟ್ಟು ಗೌತಮ್ ಸರ್ ಹೋದ್ರು. ಹಂಗೆ ಮನೆಗೆ ಬರ್ತಾರೆ. ಆನಂದಿ ಕೂಡ ವೆಲ್ಕಮ್ ಮಾಡ್ಕೊಂತಾರೆ. ಹೆಸರೇನೋ ಬಂದ್ಲಾ ಅಂತಾನೆ ಭಾಸ್ಕರ್ ಸರ್ ಕೇಳ್ತಾ ಇರೋದು. ಊರಿ ಅವಾಗ ಬರ್ತಾಳೆ, ದೇವ್ರು ಮುಗಿತಾಳೆ, ಮೊಮ್ಮಗನ್ ನೋಡ್ತಾಳೆ, ಹೊಂಟೈತಾಳೆ. ನನ್ನ ಹತ್ರ ಏನು ಒಂದು ಮಾತು ಕೂಡ ಇದ್ವರೆಗೂ ಅವಳು ಮಾತಾಡೇ ಇಲ್ಲ ರೀ ಅಂತ ಆನಂದಿ ಅವರು ಹೇಳ್ತಾವ್ರೆ. ಈ ಕಡೆ ಗೌತಮ್ ಸರನು ಹೆಂಡತಿ ಮಕ್ಕಳ ಜೊತೆ ದೇವಸ್ಥಾನಕ್ಕೆ ಹೋದ್ರು. ಒಂದ್ ನಿಮಿಷ ಬರ್ತೀನಿ ರಾಮ ಅಂತ ಹಂಗೆ ಹೋಗಿ ಆ ನೀರಲ್ಲಿ ಅದೇ ಅವಲ್ಲಿ ಒಂದು ಹುಡುಗಿ ಅಣ್ಣ ತಲೆ ಕಟ್ಕೊಂಡ ಒಂದು ಬಟ್ಟೆ ಕೊಟ್ಟಿಲ್ಲ, ಆ ಬಟ್ಟೆನ ಹಂಗೆ ನೀರಲ್ಲಿ ಬಿಡ್ತಾರೆ. ಈ ಕಡೆ ನಮ್ಮ ಆನಂದಿ ಅವರು ಗಿಡಕ್ಕೆ ನೀರ್ ಹಾಕ್ತಾ ಅವ್ರೆ. ಮೊಮ್ಮಗ ಹಂಗೇ ಗುರಾಯಿಸ್ತಾವನ್ರಿ. ಅವಾಗ ಆನಂದಿದು ಇನ್ನೊಂದು ದೊಡ್ಡ ಟ್ವಿಸ್ಟ್ ಇದು. ಆ ಬಾಡಿನ ತಗೊಂಡೋಗಿ ಭಾಸ್ಕರ್ ಸಾರು ಆ ಫ್ರಿಜ್ ಅಲ್ಲಿ ಇಟ್ರ. ಅವತ್ತು ನೈಟೇ ಆನಂದಿ ಅವ್ರು ಹೋಗ್ಬಿಟ್ಟು ಬೀಗ ಹೊಡೆದ್ಬಿಟ್ಟು ಆ ಬಾಡಿನ ತಗೊಂಡ್ಬಂದು ಅವ್ರ ಮನೆ ಮುಂದೆನೆ ಊತಾಕವ್ರೆ. ಅದನ್ನ ಮೊಮ್ಮಗ ಕೋಮಾಗ ಹೋಗಿದ್ನಲ್ಲ, ಕೋಮಾಯಿಂದ ಆಚೆ ಬರ್ಬೇಕಾದ್ರೆ ಅದನ್ನ ನೋಡಿರ್ತಾನೆ ಅಜ್ಜಿಯಲ್ಲಿ ತೋಡ್ತಾ ಇರೋದನ್ನ. ಹಂಗೆ ಆ ಹುಡುಗಿನ ಊತಾಕಿ ಜಾಗದಲ್ಲಿ ಒಳ್ಳೆ ಸೂಪರ್ ಆಗಿ ಹೂವ ಬೆಳೆದೈತಾರೆ. ಅದನ್ನ ತೋರಿಸಿ ಹಂಗೆ ಎಪಿಸೋಡ್ ನ ಮುಗಿಸ್ತಾರೆ. ಫುಲ್ ಎಪಿಸೋಡ್ ಮುಗಿಸ್ತಾರೆ. ಮತ್ತೆ ಇನ್ನೇನ್ ಸಮಾಚಾರ, ಹೆಂಗೋ 7 ಎಪಿಸೋಡ್ ಕಷ್ಟ ಬಿದ್ದು ಹೇಳ್ಬಿಟ್ಟೆ. ನೆಕ್ಸ್ಟ್ ಮೂವಿ ನೋಡೋಣ ಅಂತ ಹೇಳ್ತಾ ಬಾಯ್. ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಯಾರನ್ನ ಕೇಳಂಗಿದ್ರೆ ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.